ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುರಾ ಮಲ್ಲಿಕ್. ಪ್ಲೀಸ್ ಸಬ್ಸ್ಕ್ರೈಬ್. ಪನ್ನೀರ್ ರೋಲ್ ಮಾಡ್ತಿದ್ದೀನಿ. ಶುಂಠಿ, ಹಸಿಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆನಿಯನ್, ಈರುಳ್ಳಿ ತೊಗೊಂಡಿದ್ದೀನಿ 2 ಗಂಟೆ, ಹಾಗೆ ಕ್ಯಾಪ್ಸಿಕಮ್ ತೊಗೋತೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಕ್ಯಾರೆಟು, ಬೀನ್ಸು ಎಲ್ಲ ಹಾಕೋಬೋದು. 1-2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಬಾಣಲಿ ಕಾಯಕ್ಕೆ ಇಟ್ಬಿಟ್ಟು. ಸೊ ನೋಡ್ಬೋದು, ಬಾಣಲಿ ಕಾಯ್ದ ಮೇಲೆ ಚಾಪ್ ಮಾಡ್ಕೊಂಡಿರುವಂಥ ಎಲ್ಲ ತರಕಾರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡೋದು. ಅಂದರೆ ಒಂದು ಸ್ವಲ್ಪ ಕುಕ್ ಆಗುತ್ತೆ. ಸಾಲ್ಟ್ ಹಾಕೋದ್ರಿಂದ ನೀಟಾಗಿ ಎಲ್ಲ ತರಕಾರಿ ಎಲ್ಲ ಬೇಯುತ್ತೆ. ಸೊ ಸಾಲ್ಟ್ ಹಾಕಿದ್ಮೇಲೆ ನೀಟಾಗಿ ಈ ಥರ ಒಂದು ಕಡೆಯಿಂದ ಮಿಕ್ಸ್ ಮಾಡೋದು. ನೋಡ್ಬೋದು, ಮಿಕ್ಸ್ ಮಾಡಿದ್ಮೇಲೆ ಸೊ ಲಿಡ್ನ ಕ್ಲೋಸ್ ಮಾಡಿ 2 ಮಿನಿಟ್ಸು ಕುಕ್ ಆಗೋದಕ್ಕೆ ಬಿಡೋಣ. ವೆಜಿಟೇಬಲ್ಸ್ ಎಲ್ಲ ನಿಮಗೆ ಬೇರೆ ಬೇರೆ ಯಾವ್ಯಾವ ವೆಜಿಟೇಬಲ್ಸು ಇಷ್ಟ ಇರ್ತವೆ, ಕ್ಯಾರೆಟ್, ಬೀನ್ಸು ಎಲ್ಲನೂ ಹಾಕ್ಕೋಬೋದು, ಬಟಾಣಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ಬರೀ ಕ್ಯಾಪ್ಸಿಕಮ್, ಈರುಳ್ಳಿ ಮಾಡ್ತಾಯಿದ್ದೀನಿ. ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೀಟಾಗಿ ನೋಡಿ ಅರ್ಧಂಬರ್ಧ ಬೆಂದಿದೆ ಆ್ಯಕ್ಚುಲಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ 2 ಸ್ಪೂನ್ ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ ನಾನು. ಟೊಮೊಟೊ ಕೆಚಪ್ ಹಾಕ್ಕೊಂಡು ಮತ್ತು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್ ಆ್ಯಕ್ಚುಲಿ. ಇಲ್ಲ ಅಂತ ಹೇಳಿದ್ರೆ 1-2 ಮೆಣಸಿನ್ಕಾಯಿನ ನೀಟಾಗಿ ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ಸಹ ಹಾಕ್ಕೊಳ್ಳಿ. ಸೇಮ್ ಚಿಲ್ಲಿ ಫ್ಲೇಕ್ಸ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಟೊಮೊಟೊ ಕೆಚಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕೋದ್ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನು ಇದರಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. 200 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಆ್ಯಕ್ಚುಲಿ. ಮಕ್ಕಳುಗಳು ಹೆಲ್ತಿಯಾಗೂ ಇರುತ್ತೆ, ಮಕ್ಕಳುಗಳು ಇಷ್ಟಪಟ್ಟಿದ್ದು ಸಹ ತಿಂತಾರೆ. ಈ ಥರ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಏನು ಮಾಡೋದು ಅವ್ರನ್ನ ತಲೆ ಬಿಸಿ ಮಧ್ಯೆ ಈ ಥರ ಮಾಡಿ. ಚಪಾತಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ, ರೌಂಡಾಗಿ ಹೊತ್ಕೊಂಡು. ಅದು ಬೇಯಕ್ಕೆ ಇಟ್ಕೊಂಡ್ಮೇಲೆ ಸೊ ನೀವು ಆಯಲ್ಲು ಅಥವಾ ತುಪ್ಪ, ಬೆಣ್ಣೆ ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಂಡು ನೀಟಾಗಿ 2 ಕಡೆನೂ ಬೇಯಿಸ್ಕೊಳ್ಳಿ. ಸೊ ನಾನೆಲ್ಲ ಆಯಿಲ್ ಹಾಕ್ಕೊತಾ ಇದ್ದೀನಿ. ಮಕ್ಕಳು ಬೇಕಂದರೆ ತುಪ್ಪ ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಕೆಲವು ಮಕ್ಕಳಂತೂ ತುಪ್ಪ ತಿನ್ನೋದೇ ಇಲ್ಲ. ಈ ಥರ ಮಾಡಿಕೊಟ್ರೆ ಅವ್ರ ಹೊಟ್ಟೆಗೂ ಸಹ ಸೇವಿಸ್ದಂಗೆ ಆಗುತ್ತೆ, ಇಷ್ಟಪಟ್ಟು ಸಹ ತಿಂತಾರೆ. 2 ಕಡೆನೂ ನೀಟಾಗಿ ಬೇಯಿಸಿದ ಮೇಲೆ ನೋಡಿ ಈ ಥರ ಆಗುತ್ತೆ. ಇದಕ್ಕೆ ನಾನು ಆ್ಯಕ್ಚುಲಿ ಮಯೋನೀಸ್ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಟೊಮೊಟೊ ಕೆಚಪ್ ಆದರೂ ಸರಿ, ಮಯೋನೀಸ್ ಆದರೂ ಸರಿ, ಏನೂ ಹಾಕ್ತೇನೋ ಸ್ಟಫಿಂಗ್ ಸಹ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಯೋನೀಸ್ ಹಾಕ್ಕೊಂಡ್ಮೇಲೆ ನಾವು ಮಾಡಿದ್ವಲ್ಲ ಪನ್ನೀರ್ದು, ಸೊ ಅದನ್ನು ಇದ್ರ ಮಧ್ಯೆ ನೀಟಾಗಿ 1-2 ಸ್ಪೂನಷ್ಟು ನೀಟಾಗಿ ಈ ಥರ ಹಾಕ್ಕೊಳ್ಳೋದು. ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ಈ ಥರ ಮಯೋನೀಸ್ ಎಲ್ಲ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ರ ಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊತಾ ಇದ್ದೀನಿ, ಹಸಿ ಈರುಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಅಂತ. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಿದ್ದೀನಿ, ಹುಳಿಯಾಗಿ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನೀಟಾಗಿ ಈ ಕಡೆಯಿಂದ ಆ ಕಡೆ ಫೋಲ್ಡ್ ಮಾಡಿ ನೋಡ್ಬೋದು. ಮಧ್ಯಕ್ಕೆ ಒಂದು ಸ್ಟಿಕ್ ಹಾಕ್ತೀನಿ. ಸೊ ಅಂದರೆ ಬಿಚ್ಚೋಗಲ್ಲ, ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆದರೆ ಈ ಥರದ್ದು ಮಾಡ್ಕೊಳ್ಳಿ, ತಿನ್ನಿ. ಥ್ಯಾಂಕ್ ಯು.